ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಸಿರಿಮನೆ ಫಾಲ್ಸ್ ಭೋರ್ಗರೆತಾ ಇದೆ. ಕಲ್ಲು ಬಂಡೆಗಳ ಮೇಲೆ ಹಾಗೂ ಅಪಾಯದ ಮಟ್ಟ ಮೀರಿ ಜಲಪಾತ ಅಬ್ಬರಿಸ್ತಾ ಇದ್ದು ನೋಡುಗರ ಕಣ್ಮನವನ್ನ ಸೆಳೀತಾ ಇದೆ. ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ತಪ್ಪಲಿನಲ್ಲಿ ಝರಿ ಫಾಲ್ಸ್ ವೈಭವಕ್ಕೆ ಪ್ರವಾಸಿಗರು ಮನಸೋತಿದ್ದಾರೆ. ಅತಿಗುಂಡಿ ಗ್ರಾಮದ ಬಳಿ ಇರುವಂತಹ ಝರಿ ಫಾಲ್ಸ್, ಬಟರ್ ಫಾಲ್ಸ್, ಸಗೀರ್ ಫಾಲ್ಸ್ ಅಂತ ಫೇಮಸ್ ಆಗಿದೆ. ಜಲಪಾತ ವೀಕ್ಷಿಸಲು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇನ್ನು ಪಶ್ಚಿಮ ಘಟ್ಟಗಳಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಮಾರ್ಕಾಂಡೆಯ ನದಿ ಭೋರ್ಗರಿತಾ ಇದೆ. ಇದರಿಂದ ಗೋಕಾಕ್ ತಾಲೂಕಿನಲ್ಲಿ ಇರುವಂತಹ ಗೋಡಚನ ಮಲ್ಕಿ ಫಾಲ್ಸ್ ಮೈದುಂಬಿ ಹರಿತಾ ಇದೆ. ಕಲ್ಲು ಬಂಡೆಗಳ ಮೇಲೆ ಹಾಲ್ ನೊರೆಯಂತೆ ಜಲಪಾತದ ನೀರು ಧುಮ್ಮಿಕ್ತಾ ಇದೆ. ಫಾಲ್ಸ್ ನೋಡೋದಕ್ಕೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಸಿರಿಮನೆ ಫಾಲ್ಸ್ ಭೋರ್ಗರೆತಾ ಇದೆ. ಕಲ್ಲು ಬಂಡೆಗಳ ಮೇಲೆ ಹಾಗೂ ಅಪಾಯದ ಮಟ್ಟ ಮೀರಿ ಜಲಪಾತ ಅಬ್ಬರಿಸ್ತಾ ಇದ್ದು ನೋಡುಗರ ಕಣ್ಮನವನ್ನ ಸೆಳೀತಾ ಇದೆ. ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ತಪ್ಪಲಿನಲ್ಲಿ ಝರಿ ಫಾಲ್ಸ್ ವೈಭವಕ್ಕೆ ಪ್ರವಾಸಿಗರು ಮನಸೋತಿದ್ದಾರೆ. ಅತಿಗುಂಡಿ ಗ್ರಾಮದ ಬಳಿ ಇರುವಂತಹ ಝರಿ ಫಾಲ್ಸ್, ಬಟರ್ ಫಾಲ್ಸ್, ಸಗೀರ್ ಫಾಲ್ಸ್ ಅಂತ ಫೇಮಸ್ ಆಗಿದೆ. ಜಲಪಾತ ವೀಕ್ಷಿಸಲು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇನ್ನು ಪಶ್ಚಿಮ ಘಟ್ಟಗಳಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಮಾರ್ಕಾಂಡೆಯ ನದಿ ಭೋರ್ಗರಿತಾ ಇದೆ. ಇದರಿಂದ ಗೋಕಾಕ್ ತಾಲೂಕಿನಲ್ಲಿ ಇರುವಂತಹ ಗೋಡಚನ ಮಲ್ಕಿ ಫಾಲ್ಸ್ ಮೈದುಂಬಿ ಹರಿತಾ ಇದೆ. ಕಲ್ಲು ಬಂಡೆಗಳ ಮೇಲೆ ಹಾಲ್ ನೊರೆಯಂತೆ ಜಲಪಾತದ ನೀರು ಧುಮ್ಮಿಕ್ತಾ ಇದೆ. ಫಾಲ್ಸ್ ನೋಡೋದಕ್ಕೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ನಿಮಿಷದ 30 ನಿಮಿಷದ 7 ನಿಮಿಷ ಮಾಡ ಹೊರಡು ಮಾಡ